ಅಷ್ಟು ಸಾಲದು ಅಂತ ಸ್ಟೇಷನ್ ಮೆಟ್ಲು ಹಚ್ಚಿದ್ದ. ಕೈದಿ ತರ ನೋಡ್ದ ನನ್ನ. ಇದೆಲ್ಲ ಆಗಿದೆ ಯಾಕೆ? ಈ ಮನೆಗೆ ಬಂದಿದ್ಮೇಲೆ ತಾನೆ. ನಮ್ಮನೇಲೆ ಇದ್ದಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಿದ್ವಿ ನಾವು. ಏನೋ ನೆಮ್ಮದಿಯಾಗಿರ್ತಿದ್ದೆ? ಏನ್ ಸುಖವಾಗಿರ್ತಿದ್ದೆ? ಆಟೋ ಡ್ರೈವರ್ ಆಗಿ ಉಳ್ಕೋತಾ ಇದ್ದೆ. ಅವತ್ತಾರಿ ಅವಮಾನ ಮಾಡ್ದ ನಿಜ. ಆದ್ರೆ ಅವನಾಗ ಮಾಡ್ದೆ ಇದ್ದಿದ್ರೆ ನೀನ್ ಇವತ್ತು ಆಟೋ ಡ್ರೈವರ್ ಇಂದ ಟ್ರಾವೆಲ್ಸ್ ಕಂಪ್ನಿ ಇಡೋಷ್ಟು ಧೈರ್ಯ ಮಾಡ್ತಾನೆ ಇರ್ಲಿಲ್ಲ. ಇವತ್ತಿನ ದಿನ ಇಷ್ಟೊಂದು ಗಾಡಿಗಳು ಇಟ್ಕೊಂಡಿದ್ಯಾ. ನಿನ್ ಕೈ ಕೆಳಗೆ ಒಂದಿಬ್ರು ಜನ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಆಗ್ತಿತ್ತಾ? ಆಟೋ ಡ್ರೈವರ್ ಆಗಿ ಉಳ್ಕೋತಾ ಇದ್ದೆ, ನಿಜ ತಾನೆ? ಇರ್ಬೋದು. ಅದಕ್ಕೆ ಅಷ್ಟೆಲ್ಲ ಅವಮಾನ ಎಲ್ಲ ಸಹಿಸ್ಕೋಬೇಕಾ? ಹೌದು ಆದಿ, ನೀನು ಈ ಮನೆಗೆ ಬಂದ್ಮೇಲೆ ನಿನ್ಗೆಲ್ಲ ಒಳ್ಳೇದಾಗಿತ್ತು. ಹೌದು, ತುಂಬಾ ಸಂತೋಷವಾಗಿದ್ದೀವಿ. ತುಂಬಾ ಒಳ್ಳೇದಾಗಿದೆ. ಸಾಕಾಗೋಗಿದೆ ಇಷ್ಟೊಂದು ಒಳ್ಳೇದಾಗಿರೋದು. ನಾಳೆನೆ ಹೊರಡೋಣ. ನಾವ್ ಹೇಗಿದ್ವೋ ಹಾಗೆ ಇರೋಣ. 6 ಕೇರೋದ್ ಬೇಡ, 3 ಕಿಳಿಯೋದ್ ಬೇಡ. ಏನು ಆಗ್ಲಿ ನಾನು ನೋಡ್ತಾ ಇದ್ದೀನಿ, ಹೋಗೋಣ ಹೋಗೋಣ ಅಂತ ಹೇಳ್ತಿದ್ಯಾ? ಆರ್ತಿಗೆ ಇಲ್ಲೇ ಇರ್ಬೇಕು ಅನ್ನೋ ಮನ್ಸಿದೆ, ನಮಗೂ ಅಷ್ಟೇ. ನೀನ್ ಬೇಕಾದ್ರೂ ಹೋಗು, ನಿಮ್ಮಮ್ಮ ಇಲ್ಲೇ ಇರ್ತಾಳೆ. ಹೇಗಿದ್ರು ಡಿವೋರ್ಸ್ ಕೇಸ್ ವಾಪಸ್ ತಗೊಂಡಾಗಿದೆ ಅಂದಮೇಲೆ ಇಬ್ರು ಒಟ್ಟಿಗೆ ಇರ್ತಾರೆ ಅಂತಾನೆ ಅರ್ಥ. ಚಾನ್ಸೇ ಇಲ್ಲ. ಅಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತಾನೆ ನಾನು ಈ ಮನೆಗೆ ಬಂದಿದ್ದು. ನಾನು ಒಂದ್ ಹೆಜ್ಜೆ ಈ ಮನೆಯಿಂದ ಆಚೆ ಇಟ್ರೆ ಅಮ್ಮನ್ನ ಇಲ್ಲೇ ಲಾಕ್ ಮಾಡ್ಬಿಡ್ತೀರಾ. ನಾನು ಇಲ್ಲಿಂದ ಹೋಗ್ತಾ ನಮ್ಮಮ್ಮನ ಕರ್ಕೊಂಡು ಹೋಗ್ತೀನಿ. 4 ದಿನ ಸುಧಾರ್ಸಕ್ಕೆ ಅಂತ ಕರ್ಕೊಂಡ್ ಬಂದಿದ್ದು. ಈಗ ಪೂಜೆ ಅಂತ ಶುರುವಾಗಿದೆ. ಅದೆಲ್ಲ ಆಗಲ್ಲ ಅಮ್ಮ. ಇವರೆಲ್ಲ ಸುಮ್ಮನೆ ಬಿಡಲ್ಲ, ಏನೇನೋ ಹೇಳ್ತಿರ್ತಾರೆ. ನೀ ಅದಕ್ಕೆಲ್ಲ ಕಿವಿ ಕೊಡ್ಬೇಡ. ನಿನ್ನ ಇಲ್ಲೇ ಉಳಿಸ್ಕೊಳಕ್ಕೆ ಏನೇನೋ ಯೋಚನೆ ಮಾಡ್ತಿದ್ದಾರೆ ಇವರು. ಯಾಕೋ ಯೋಚನೆ ಮಾಡಬಾರ್ದು? ಇದು ಅವಳು ಮನೆ, ಅವಳಿಗೆ ಇಲ್ಲಿರೋದಕ್ಕೆ ಎಲ್ಲ ಹಕ್ಕು ಇದೆ. ಹೌದು, ಅಷ್ಟೇ ಅಲ್ಲ, ಇದ್ ನಮಗೂ ಮನೆನೆ. ಮಾವ ಯಾವತ್ತು ನಮ್ನ ಬೇರೆಯವ್ರ ಹಾಗೆ ಟ್ರೀಟ್ ಮಾಡಿಲ್ಲ. ಅವ್ರು ಹೇಗೆ ಟ್ರೀಟ್ ಮಾಡಿದಾರಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನೋ 4 ದಿನ ಇರ್ತೀವಿ ಅಂತ ಸುಮ್ಮನೆ ಡೌ ಮಾಡಿದ್ದಾರೆ. ಒಂದ್ ಗೆಸ್ಟ್ ರೂಮ್ ಅಲ್ಲಿ ಎಲ್ಲಾನು ಒಟ್ಟಿಗೆ ಗುಡ್ಡೆ ಹಾಕಿಲ್ವಾ? ಅದ್ ನಿನ್ಗೆ ಅನ್ಸಿದೆ, ನಮ್ಗೆ ಯಾವತ್ತೂ ಹಾಗ ಅನ್ಸಿಲ್ಲ. ನಾವ್ ಆರಾಮಾಗೆ ಇದೀವಿ. ನೀನ್ ಯಾಕೆ ಯಾವಾಗ್ಲೂ ರೂಮ್ ಅಲ್ಲೇ ಇರ್ತೀಯಾ? ಹಾಲಲ್ಲೆಲ್ಲ ಓಡಾಡು. ಇದು ನಿನ್ ಮನೆನೇ ಅಲ್ವಾ? ನನಗಂತ ಶೋಕಿ ಇಲ್ಲ. ಇದು ನಮ್ಮನೆ ಅಲ್ಲ ಅಷ್ಟೇ. ದಯವಿಟ್ಟು ಯಾರು ಜಗಳ ಆಡ್ಬೇಡಿ. ನಾನು ನಿರ್ಧಾರ ಮಾಡಾಗಿದೆ. ನಾಳೆ ದಿನ ಪೂಜೆ ಮುಗಿತಿದ್ದ ಹಾಗೆ ನಾವೆಲ್ಲರೂ ಈ ಮನೆಯಿಂದ ಹೊರಡ್ತಾ ಇದ್ದೀವಿ. ನಮ್ಮಿಂದ ಈ ಮನೆಯವ್ರಿಗೆ ಯಾರಿಗೂ ಯಾವ ತೊಂದರೆನೂ ಆಗಬಾರ್ದು. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಆದರೆ ಒಂದಲ್ಲ ಅಂತೂ ಅನಾಹುತ ನಡೀತಾನೆ ಇದೆ. ಸೂರ್ಯರಿಂದ ಡಿವೋರ್ಸ್ ವಾಪಸ್ ತಗೊಳ್ಳೋದಕ್ಕೆ ಒಂದು ಕಾರಣ ಇದೆ. ಅವ್ರ ಪ್ರೆಸ್ಟೀಜಿಗೆ ಧಕ್ಕೆ ಬರಬಾರ್ದು ಅಂತ. ದಯವಿಟ್ಟು ಈ ವಿಷಯದ ಬಗ್ಗೆ ಯಾರೂ ಚರ್ಚೆ ಮಾಡಬೇಡಿ. ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?